ಬನಶಂಕರಿ ಜಾತ್ರೆಗೆ ಬಂದಿದ್ರು. ಬದಾಮಿ ಬನಶಂಕರಿ ಜಾತ್ರೆಗೆ ಬಂದಿರುವಂತ ಸಂದರ್ಭದೊಳಗ ಅಲ್ಲಿ ಒಂದು ಸ್ಪರ್ಧೆ ನಡೆದಿತ್ತು ಜಾತ್ರೆ ಒಳಗೆ. ಏನು ಸ್ಪರ್ಧೆ ಅಂದ್ರೆ ಕಲ್ಲು ಎತ್ತುವಂತ ಸ್ಪರ್ಧೆ ನಡೆದಿತ್ತು. ಈ ಗುಂಡುಕಲ್ಲು ದೊಡ್ಡ ದೊಡ್ಡ ಇರ್ತಾವ ನೋಡ್ರಿ, ಆ ಗುಂಡು ಕಲ್ಲ ಎತ್ತಿ ಒಗೆಯುವಂತ ಸ್ಪರ್ಧೆ ಅದು. ಆ ಸ್ಪರ್ಧೆ ಒಳಗೆ ಒಂದು ವೇದಿಕೆ ಮೇಲೆ ಒಂದು ಅನೌನ್ಸ್ಮೆಂಟ್ ಆಗತೈತಿ. ಏನ್ ಅನೌನ್ಸ್ಮೆಂಟ್ ಅಂದ್ರ, ಈ ದೊಡ್ಡದಾಕಾರವಾಗಿರುವಂತ ಬಂಡೆಕಲ್ಲು ಎತ್ತುವಂತ ಗಂಡಸ್ ಯಾರು ಇಲ್ಲೇನು ಅಂತ ಒಂದು ಅನೌನ್ಸ್ಮೆಂಟ್ ಆಗದಿತ್ತು. ಆ ಶಬ್ದ ಯಾರ ಕಿವಿ ಒಳಗೆ ಬಿತ್ತು ಅಂದ್ರೆ ಶರೀಫ್ರ ಕಿವಿ ಒಳಗೆ ಬಿತ್ತು. ಈ ಬಂಡೆಕಲ್ಲು ಎತ್ತುವಂತ ಮನುಷ್ಯ ಯಾರಿಲ್ಲೇನು ಅಂದಾಗ ಸುಮ್ಮ ಇರ್ತಿದ್ರೇನೋ ಗೊತ್ತಿಲ್ಲ ಶರೀಫ್ರು. ಆ ಬಂಡೆಕಲ್ಲು ಎತ್ತುವಂತ ಗಂಡಸ್ ಯಾರು ಇಲ್ಲೇನು ಅಂದಾಗ ಸ್ವಲ್ಪ ಸಿಟ್ಟು ಬಂತು ನೋಡ್ರಿ ಶರೀಫ್ರಿಗೆ. ಹೋದ್ರ ನೋಡ್ರಿ, ಕೈ ಹಿಡ್ಕೊಂಡು, ಯಾರ ಕೈ? ಶಿಷ್ಯನಾಗಿರುವಂತ ಕಡ್ಡಪ್ಪನ ಕೈ ಹಿಡ್ಕೊಂಡ್ರು. ಕೈ ಹಿಡ್ಕೊಂಡು ಹೋದ್ರಲ್ಲಿ. ನಮಗ ಆಶ್ಚರ್ಯ ಆಗ್ಬೋದು, ಕಡ್ಡಪ್ಪ ಅಂತ ಹೆಸರು ಎದಕ್ ಬಿದ್ದಿರ್ಬೋದ್ರಿ ಅವನಿಗೆ? ಕಡ್ಡಪ್ಪ ಅಂತ ಹೆಸರು ಎದಕ್ ಬಿದ್ದಿರ್ಬೋದು? ಬಹಳ ಜನಕ್ಕೆ ಇವ ಅಡ್ಡ ಹೆಸರು ಬಿದ್ದಿರ್ತಾವ ನೋಡ್ರಿ, ಸೀದಾ ಹೆಸರು ನೆನಪಿರಂಗಿಲ್ಲ. ಒಂದ್ಸಲ ಅಡ್ಡ ಹೆಸರು ಬಿದ್ದು ಅಂದ್ರೆ ಸೀದಾ ಹೆಸರು ಮರ್ತು ಬಿಟ್ಬಿಡ್ತಾರ ಅವ್ರು. ಈ ಶಿವಪ್ಪ ಇದ್ರ ಶಿವರಾಜ್ ಇದ್ರ ಶಿವ್ಯ 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 ಅನ್ನಕತ್ತಿರ್ತಾರ, ಬಸಪ್ಪ ಇದ್ರ ಬಸ್ಯ 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 ಅನ್ನಕತ್ತಿರ್ತಾರ. ಮತ್ ಇನ್ನು ಒಳಗಿನೂ ಅದಾವ ಬಾಳ. ಅಡ್ಡ ಹೆಸರು ಈ ಕಡ್ಡಪ್ಪ ಅಂತ ಎದಕ್ ಬಿದ್ದಿತ್ತಂದ್ರ ಅವ್ ಕಡ್ಡಿ ಹಂಗಿದ್ನಂತ್ರಿ. ಹಿಂಗ ಒಂದಿಷ್ಟು ಜನ ಇರ್ತಾವ ನೋಡ್ರಿ, ಕಡ್ಡಿ ಹಂಗ ಡೊಮ್ಮೆ ಇದ್ನಂದ್ರ ಡೊಮ್ಯ, ಕಡ್ಡಿ ಹಂಗಿದ್ನಂದ್ರ ಕಡ್ಡೆ. ಆ ಕಡ್ಡಪ್ಪ ಕಡ್ಡಪ್ಪ ಅಂದ್ರ ಹಿಂಗ ಗಾಳಿ ಹಿಂಗ ಊದಿ ಬಿಟ್ರ ಹಾರಿ ಹೋಗುವಂತ ಮನುಷ್ಯ ಅನ್ನಕತ್ತಿರ್ತಿರ್ಲ ನೀವು. ಏನೋ ತಿಂತೀಯ ಇಲ್ಲ, ಗಾಳಿಯಾಗ ಊದಿದ್ರ ಹಾರಿ ಹೋಗುವಂಗದಿಯಲ್ಲ ಅನ್ನಕತ್ತಿರ್ತೀರಿ ನೀವು. ಅಂತ ಕಡ್ಡಪ್ಪ ಶಿಶುನಾಳ ಶರೀಫ್ರು ಕೈ ಹಿಡ್ಕೊಂಡು ವೇದಿಕೆ ಒಳಗ್ ಕರ್ಕೊಂಡು ಹೋದ್ರಂತ. ಅಲ್ಲಿ ವೇದಿಕೆ ಒಳಗ ನಿಲ್ಲಿಸಿ ದೊಡ್ಡ ದೊಡ್ಡ ಪೈಲ್ವಾನ್ಗಳು ನಿಂತಿದ್ರು ಎದುರುಗಡೆ. ಎಂತಿದ್ದ ಪೈಲ್ವಾನ್ಗಳ್ರಿ, 6 ಪ್ಯಾಕ್ ಹೊತ್ಕೊಂಡು ದೊಡ್ಡ ದೊಡ್ಡ ಹಿಂಗ ಕಟ್ 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 ಕಟ್ಔಟ್ ಹೊತ್ಕೊಂಡು ಆ ಬಾಡಿಗಳನ್ನ ಹಿಂಗ ತೋರಿಸ್ಕೊಂತ ಎಲ್ಲಾರು ನಿಂತಿದ್ರಲ್ಲಿ. ದೊಡ್ಡ ದೊಡ್ಡ ಪೈಲ್ವಾನ್ಗಳ ಮಧ್ಯದೊಳಗ ಈ ಕಡ್ಡೆ ಹಂಗಿದ್ದವನು ಇವನು ಕರ್ಕೊಂಡು ಹೋದ್ರು ಶರೀಫ್ರು. ಅಲ್ಲಿ ಹೋಗಿ ನಿಲ್ಸಿದ್ರಂತ. ನಿಲ್ಲಿಸಿ ಎಲ್ಲಾರು ನೋಡಿದ ತಕ್ಷಣ ನಗಾಕತ್ರು. ಅವರು ನಗಾಕತ್ರು. ಶರೀಫ್ರು ಅಂದ್ರಂತ, ನೀವು ಆ ಬಂಡೆಕಲ್ಲ ಎತ್ತುವಂತ ಗಂಡಸ ನನ್ನ ಹತ್ರ ಅದಾನ ಅಂದ್ರವ್ರು. ಅವಾಗ ಅಲ್ಲಿದ್ದವ್ರೆಲ್ಲರೂ ನಗಾಕತ್ರು. ನೀವ್ ಹೆಂಗ್ ನಗಾಕತ್ರಲ್ರಿ, ಹಿಂಗ ನಗಾಕತ್ರ ಅವರು. ಅವ್ರೆಲ್ಲರೂ ನಗಾಕತ್ರು. ನಗುವಾಗ ಮತ್ತ ನೋಡ್ರಿ, ಗುರು ಹೇಳಿದಾಗ ಮತ್ತೆ ಶಿಷ್ಯ ಕಡ್ಡಪ್ಪ ಕೇಳಬೇಕು. ಗುರು ಮಾತು ಹೇಳಿದಾಗ ಶಿಷ್ಯ ಕೇಳಬೇಕು. ಅದು ಹೆಂಗ ಇರ್ಲಿ, ಅದ ಒಂದು 4 ಜನ ಶಿಷ್ಯರ ಜೊತೆಗೆ ಹಿಂಗ ಗುರುಗಳು ಹೋಗುವಂತ ಸಂದರ್ಭದೊಳಗ ಮುಳ್ಳಿನ ಕಂಟಿ ದಾಟಿ ಆ ಕಡೆ ಹೋಗೋದಿತ್ತಂತ. ಮುಳ್ಳಿನ ಕಂಟಿ ದಾಟಿ ಆ ಕಡೆ ಹೋಗೋದಿತ್ತು. ಅವಾಗ ಗುರುಗಳ ಕಾಲೊಳಗ ಕಡಾವ್ಗಿ ಅಂತ ಇರ್ತಾವ, ಕಟ್ಟಿಗೆ ಕಡಾವ್ಗಿ ನೋಡಿರ್ತೀರಿ ನೀವು. ಮಹಾತ್ಮರು ಇಲ್ಲಿ ಹಾಕೊಂಡು ಬಂದಿರ್ತಾರ ಬಹಳ ಜನ. ಆ ಕಡಾವ್ಗಿಗಳನ್ನ ನಾನು ಹಾಕೋತಿದ್ದೆ. ಈಗ ಸ್ವಲ್ಪ ಕಾಲು ನೋವಾಗಿದ್ದಕ್ಕೆ ಒಂದು 4 ಜನ ಚಪ್ಪಲ್ ಹಾಕೊಂಡ್ ಬಂದೇನ್ರಿ. ಆ ಕಡಾವ್ಗಿ ಕಟ್ಟಿಗೆ ಏನಿರ್ತಾವಲ್ಲ, ಆ ಕಡಾವ್ಗಿ ಹಿಂಗ ಕಂಟಿ ಮ್ಯಾಲ ಹಿಂಗ ಇಟ್ಟಾಗ ಅವು ಚುಚ್ಚಂಗಿಲ್ಲ, ಪಾದಕ್ಕೆ ಚುಚ್ಚಂಗಿಲ್ಲ. ಯಾಕಂದ್ರೆ ಕಟ್ಟಿಗೆ ಅದ, ದಿಪ್ಪ ಕಟ್ಟಿಗೆ ಇರ್ತದ, ಅಲ್ಲೇ ಮಡದ್ ಹೋಗ್ಬಿಡ್ತಾವ. ಗುರುಗಳ ಪಾದದೊಳಗ ಕಡಾವ್ಗಿ ಅದಾವು. ಶಿಷ್ಯರ ಪಾದದೊಳಗ ಏನೂ ಇಲ್ಲ. ಬರಗಾಲೊಳಗ ಬಂದಾರು. ಮುಳ್ಳಿನ ಕಂಟಿ ದಾಟಿ ಆ ಕಡೆ ಹೋಗ್ಬೇಕು. ಗುರುಗಳ ಬಡ 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 ದಾಟಿ ಹೋಗ್ಬಿಟ್ರಿ. ಇವು ಹಿಂದಿದ್ದೋಲ್ರಿ 4 ಜನ ಶಿಷ್ಯರು ಒದ್ದಾಡಕತ್ತು. ಇವು ಗುರುಗಳೇನೋ ದಾಟಿ ಹೋದ್ರು. ನಮ್ಮ ಪರಿಸ್ಥಿತಿ ಏನಂದ್ರು ಇವ್ರು. ಗುರುಗಳೇನೋ ಹೋದ್ರು, ನಮ್ಮ ಪರಿಸ್ಥಿತಿ ಹೆಂಗ? ಒಬ್ರೊಬ್ರು ಮುಖ ನೋಡಕತ್ರಿ 4 ಜನ. ಗುರುಗಳ ಹಿಂಗ ತಿರುಗಿದ್ರು. ಹೊಳ್ಳಿ ತಿರುಗಿ ಆ ಕಡಾವ್ಗೆ ಏನಿದ್ವು ಅಲ್ರಿ, ಕೈಯಾಗ ತಗೊಂಡ್ರೋದ್ರಿ. ಕೈಯಾಗ ತಗೊಂಡ್ ಹಿಂಗ ಹೋಗದ್ರು. ಏ ತಗೋರು, ಇವನ್ ಹಾಕೊಂಡು ಬರ್ರಿ ಈ ಕಡೆ. ಒಬ್ರೊಬ್ರು ಹಿಂಗ ಬಂದ ಒಳ್ಳೆ ಹೋಗಿರಿ. ಅವಾಗ ಮೊದಲನೇ ಶಿಷ್ಯ ಅಂದ, ಗುರುಗಳ ಕಡಾವ್ಗೆವು, ಗುರುಗಳ ದರ್ಶನವಂತ ಆಗ್ಯವು, ಅವು ನಾವು ಧರ್ಸಕ್ಕಾಗತ್ತೇನು? ಬೇಡ ಬೇಡ ಬೇಡ, ಗುರುಗಳ ನನ್ನ ಕೈಯಿಂದ ಆಗಂಗಿಲ್ಲ. ಹಾಕೊಳ್ಳೋ ಮರೆ. ಇಲ್ರಿ ಅಪ್ಪರು, ನನ್ನ ಕೈಯಿಂದ ಆಗಂಗಿಲ್ಲ. ಸರ್ಕೊಂಡವ. ಒಂದನೇದವ ಸರ್ದ. ಎರಡನೇದವನಿಗೆ ಕೇಳಿದ್ರು ಗುರುಗಳು, ನೀ ಹಾಕೊಳ್ಳು. ಅವ ಅಂದ. ಮತ್ತ ಮೊದಲನೇದವ ಒಲ್ಲೆ ಅಂದ್ರ ಅವನ್ ಕ್ಯಾಂಡಿಡೇಟ್. ಇದು
ನಾನು ಅಲ್ರಿ ಗುರುಗಳ ಸರ್ದಾರ್ ಅವನು ಮೂರನೇದು ಬಂದ್ ನೋಡ್ರಿ, ನೀನ್ ನಾನು ಹಾಕೊಂಡ್ ಬಾರೋ. ಅವ ಇವ್ರಿಬ್ರು ಸರ್ದಾರ್ ಅಂದ್ರೆ ನಾನ್ಯಾಕೆ ಹಾಕೋಲ್ಲ ಅಂತ ಅವ ಒಳಗ ಮನಸ್ಸಿರ್ತವನಿಗೆ. ಆದ್ರೂ ಇವ್ರಿಬ್ರು ಬಿಟ್ರೆ ನಾನ್ಯಾಕೆ ಹಾಕೋಲ್ಲ ಅವನು. ನಾನು ಅಲ್ರಿ ಗುರುಗಳ ಅಲ್ರಿ, ನಾ ಹೊಟ್ಟೆ ಅಲ್ರಿ. ಅವನು ಸರ್ಸಿದ್ರು. ಇನ್ನು ನಾಲ್ಕನೇದ ಅದ ನೋಡ್ರಿ, ಇವ ಎದುರು ನಿಂತ ನೀನಾರ ಹಾಕೊಂಡ್ ಬಾರೋ. ಅವ ಗುರುಗಳು ಹೇಳಿದ ತಕ್ಷಣ ಹಾಕೊಂಡ ಬಿಟ್ಟಾರಿ. ನಾಲ್ಕನೇದ ಗುರುಗಳು ಹೇಳಿದ ತಕ್ಷಣ ಹಾಕೊಂಡ ಬಿಟ್ಟ. ನೀವೆಲ್ಲ ಅನ್ಕೊಳಕತ್ತೀರಿ ಮನಸ್ಸೊಳಗ, ಇವ್ ಎಟ್ಟು ಬರಿಬಾರ್ದನ್ರಿ ಅನ್ನಕತ್ತೀರಿ ನೀವು. ಇವ್ ಶಿಷ್ಯ ನೀವು ಅವ್ರ 3 ಜನ ಏನಿದ್ರಲ್ಲ ಅವ್ರ ಸರ್ದಾರಲ್ಲ ಅವ್ರ ಶಿಷ್ಯರ ಅನ್ನಕತ್ತಿರ್ತೀರಿ ನೀವು ಮನಸ್ಸೊಳಗ ಬಾಳ ಜನ. ನೋಡ್ರಿ, ನಾಲ್ಕನೇದ ಯಾವಾಗ ಕಡಾವಿಗೆ ಹಾಕೊಂಡ್ ಹಿಂಗ ಬಂದ, ಗುರುಗಳು ಕಡಾವಿಗೆ ಇಸ್ಕೊಂಡು ಒಂದು ಮಾತು ಹೇಳಿದ್ರಂತ. ನಿಜವಾಗ್ಲೂ ನನ್ನ ಶಿಷ್ಯ ಯಾರು ಅಂದ್ರ, ನಾನು ಹೇಳಿದಾಗ ನನ್ನ ಮಾತುಗಳನ್ನ ಏನು ಮೀರಿ 3 ಜನ ನಿಂತಾರಲ್ಲ ಅವ್ರು ಯಾರು ಕೂಡ ನನ್ನ ಶಿಷ್ಯರಲ್ಲ. ನಾನು ಹೇಳಿರುವಂತ ಮಾತುಗಳನ್ನ ಚಾಚು ತಪ್ಪದೆ ಕಡಾವಿಗೆ ಹಾಕೊಂಡು ಈ ಕಡೆ ಬಂದಲ್ಲ, 4ನೇ ಶಿಷ್ಯ ಅವನ ನನ್ನ ಶಿಷ್ಯ ಅನ್ನುವಂತ ಮಾತುಗಳನ್ನ ಗುರುಗಳು ಹೇಳಿದ್ರಂತ. ಯಾಕೆ ಈ ಮಾತುಗಳನ್ನ ಹೇಳಾಕತ್ತೀನಿ ಅಂದ್ರೆ, ಗುರು ವಾಕ್ಯ ಅಷ್ಟು ದೊಡ್ಡದದು. ಗುರುಗಳು ಮುಳ್ಳಿನ ಕಂಟಿ ಮ್ಯಾಲ ಕೂಡಂದ್ರು ಕೂಡ್ಬೇಕ, ಬ್ಯಾಡ ಅಂದ್ರು ಬಿಡ್ಬೇಕು. ಗುರುವಾಕ್ಯ ಬಹಳ ದೊಡ್ಡದು, ಗುರುವಾಕ್ಯ ಬಹಳ ದೊಡ್ಡದು. ನೋಡ್ರಿ, ಯಾವಾಗ ಕಡ್ಡಪ್ಪನ ಕೈ ಹಿಡ್ಕೊಂಡು ಶಿಶುನಾಳ ಶರೀಫ್ರು ಹೇಳ್ತಾರಂತ, ಕಡ್ಡಪ್ಪ ಎತ್ ಹೋಗ ಅಂದ್ರ, ಅವಾಗ ಕಡ್ಡಪ್ಪ ಹಿಂದ ಮುಂದೆ ಏನು ವಿಚಾರ ಮಾಡ್ಲಾರ್ದು ಎಲ್ಲರೂ ನಗಾಕತ್ತಿದ್ರು, ಎಲ್ಲರೂ ಅಪಹಾಸ್ಯ ಮಾಡಾಕತ್ತಿದ್ರು, ಅವನಿಗೆ ಬೈಯಾಕತ್ತಿದ್ರು. ಮೊದಲು ಹೋಗಿ ಉಂಟ ಬಾ ಆಮೇಲೆ ಎತ್ತಾಕತ್ತಿ ಅನ್ನಕತ್ತಿದ್ರು. ಮತ್ತ ಅಲ್ಲಿ ಹೋಗಿ ತಿನ್ಕ್ಯಾಡಿ ಹಂಗ ಹಿಂಗ ಏನ ಅಂದ್ರು ಕೂಡ ಕಡ್ಡಪ್ಪ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಮನಸ್ಸೊಳಗ ಶಿಶುನಾಳ ಶರೀಫ್ರು, ಶಿಶುನಾಳ ಶರೀಫ, ಶಿಶುನಾಳ ಶರೀಫ ಅದೇ ಒಂದ ಗುರುವಾಕ್ಯವನ್ನ ಜಪಿಸ್ತಾ ಜಪಿಸ್ತಾ ಮುಂದೆ ಹೋಗಿ ಬಂಡೆಕಲ್ ಹಿಂಗ ಎತ್ತಾಕ ನೋಡ್ತಾನ. ನಿಮಗ್ ಕೇಳ್ತೀನಿ ನಾನು, ಈಗ ಬಂಡೆಕಲ್ ಎತ್ತತ್ತನ್ರಿ? ಬಂಡೆಕಲ್ ಎತ್ತತ್ರಿ? ಎತ್ತತ್ತ ಬಾಳ ಜನ ಹ್ಞೂ ಅನ್ನಕತ್ತೀರಿ. ಅಲ್ಲಿದ್ರೇನ್ರಿ ನೀವು? ಅಪ್ಪವ್ರ ನೀವು ಇದ್ದಿದ್ದಿಲ್ಲ, ಮತ್ ನೀವ್ ಹೆಂಗ್ ಪುರಾಣಿ ಹೇಳ್ತೀರಿ ಅಂತೀರಿ ನೀವು? ಕರೆ ನೋಡ್ರಿ, ಯಾವಾಗ ಬಂಡೆ ಕಲ್ಲಿಂಗ್ ಎತ್ತಾಕತ್ತ ಅಲ್ಲಿದ್ದವ್ರೆಲ್ಲರೂ ಅನ್ಕೊಂಡ್ರು ಇವನ್ ಕೈಯಿಂದ ಏನಾಗತ್ತ. ಯಾವಾಗ ಬಂಡೆ ಕಲ್ಲು ಹಿಂಗ್ ಹಿಡ್ದ ಹಿಂಗ ಮ್ಯಾಲ ಎತ್ತಾಕತ್ತ, ಬಂಡೆ ಕಲ್ಲು ಅಂತ ಹಿಂಗ ಎತ್ತು ಒಗದ್ ಬಿಟ್ಟು ನೋಡ್ರಿ ಹಿಂದ್ಗಡೆ. ನಾನ್ ನಿಮಗ್ ಈಗ ಕೇಳ್ತೀನಿ, ಬಂಡೆ ಕಲ್ಲು ಎತ್ತಿದ್ನಲ್ರಿ, ಕಡ್ಡಿ ಹಿಂಗಿದ್ನಲ್ಲ ಹೆಂಗ ಎತ್ತಿರ್ಬೇಕ್ರಿ ಅವ? ಅಂತ ದೊಡ್ಡ ದೊಡ್ಡ ಪೈಲ್ವಾನ್ಗಳು ಅಲ್ಲಿ ನಿಂತಾವ ಅಲ್ಲಿ ಮೂಲ್ಯಾಗ, ಇವ ಹೆಂಗ ಎತ್ತಿರ್ಬೇಕ? ಎತ್ತಿದ ತಕ್ಷಣ ಇವನಿಗೆ ಜೈಕಾರಗಳು ನೋಡ್ಬೇಕ್ರಿ. ಕಡ್ಡಪ್ಪನಿಗೆ ಜಯವಾಗಲಿ, ಕಡ್ಡಪ್ಪನಿಗೆ ಜಯವಾಗಲಿ ಅಂತ ಜೈಕಾರ ಹಾಕೊಂಡು ಹೆಗಲ ಮ್ಯಾಲ ಕೂಡಿಸ್ಕೊಂಡು ಮತ್ತೆ ಗೆದ್ದಾಗ ಇರ್ತದಲ್ರಿ, ಗೆದ್ದಾಗ ವೈಭವ ಇರ್ತದ. ಅದನ್ನ ತಂದ ಪದಕ, ಬಂಗಾರದ ಪದಕ ಕೊಳ್ಳಾಗ ಹಾಕಿದ್ರು, ತಲೆ ಮ್ಯಾಲ ಇಟ್ಕೊಂಡು ಹೆಗಲ ಮ್ಯಾಲ ಹೊತ್ಕೊಂಡು ಮೆರ್ಸಾಕತ್ರ ಮಸ್ತ್ ಮೆರಿಸಿ ದೊಡ್ಡ ವೇದಿಕೆ ಮೇಲೆ ಸಿಂಹಾಸನ ಹಾಕಿದ್ರು. ಸಿಂಹಾಸನದೊಳಗೆ ತಂದು ಕೂಡ್ಸಿದ್ರು. ಹೆಂಗ್ ಕೂತನ್ರಿ ಇವ? ಆ ಸಿಂಹಾಸನ ಇಟ್ಟು ದೊಡ್ಡದೈತಿ, ಇವ್ ಇಟ್ಟದಾನ ಇವ. ಇಟ್ಟು ದೊಡ್ಡ ಸಿಂಹಾಸನ ಇಟ್ಟದಾನ, ಹಿಂದೂ ಕೈ ಇಟ್ಟನ್ರಿ ಇವ. ಸ್ವಲ್ಪ ರಾಜರಂಗ್ ಕಾಣಬೇಕಲ್ರಿ ಅಲ್ಲಿ. ಹಿಂಗ ಕೈ ಇಟ್ಟವ ಕಾಲ ಮೇಲೆ ಕಾಲ ಹಾಕೊಂಡ್ ನೋಡ್ರಿ. ಮೊದಲು ಹೆಂಗ್ರಿ ಶರೀಫ್ರ ಹಿಂದ ಹಿಂಗ ಬ್ಯಾಗ್ ಹಿಡ್ಕೊಂಡು ಹೋಗೋ ಮನುಷ್ಯ ಹಿಂಗ ಕುಂತ ಕಾಲ ಮೇಲೆ ಕಾಲ ಹಾಕೊಂಡ ಹಿಂಗ ಈ ಕಡೆ ಹಿಂಗ ಗೋಣ ನೋಡಲ್ಲಾಗೇನ್ರಿ, ಹಿಂಗ ತಿರ್ಗಸಕತ್ತ ಹಿಂಗ. ಇವ್ ಇರ್ತಾವ ನೋಡ್ರಿ, ನೀವು ಬಾಳ ಲಕ್ಷ ಕೊಟ್ಟು ನೋಡ್ರಿ. ಯಾರ ಕಡೆ ದುಡ್ಡಿನ ಅಹಂ ಇರ್ತದ ಅವ್ರ ಕಡೆ ಇಂಥವ್ ಇರ್ತಾವ. ಯಾರ ಕಡೆ ನಾನಾ ಅನ್ನೋದು ಊರಾಗ ಸೊಕ್ಕ ಇರ್ತದಲ್ಲ ಅವ್ರ ಕಡೆ ಇಂಥವ್ ಇರ್ತಾವಲ್ರಿ. ಸ್ವಲ್ಪ ನೋಡ್ರಿ, ನೀವು ಲಕ್ಷ ಕೊಟ್ಟು ನೋಡ್ರಿ. ನೋಡ್ರಿ, ಯಾವಾಗ ಹಿಂಗ ಕುಂತ ಅವಾಗ ಶರೀಫ್ರು ಅಲ್ಲೇ ನಿಂತಿದ್ರು ಕೆಳಗ. ಅವ್ರು ಅಂದ್ರು ಬಂದೈತಿ ಏರೇತ ಅಂದ್ರು ಅವ್ರು. ಶರೀಫ್ರು ಏರೇತೀವಿ ನೀ ಸ್ವಲ್ಪ ಮ್ಯಾಲ ಮದ ಏರ್ತಂದ್ರ ಮತ್ತ ಇಳ್ಸಾಕ ಒಬ್ರು ಬೇಕಲ್ಲ. ಯಾರು ಮಾವುತದನ ಸಾಲಿ ಒಳಗ ಒಬ್ಬ ವಿದ್ಯಾರ್ಥಿ ಓಡಾಳತನ ಮಾಡಕತ್ತಂದ್ರ ಅದನ್ನ ಇಳಿಸೋರ್ ಯಾರ್ರಿ? ಶಿಕ್ಷಕರ ಅದಾರ. ಮತ್ತೆ ಶಿಕ್ಷಕರು ಓಡಾಳತನ ಮಾಡಕತ್ರ ಸಮುದ್ರವೇ ನೀರಡಿಕೆ ಎಂದರೆ ಅದನ್ನ ನೀರು ಹಾಕುವರಾರು, ಹಿಮಾದ್ರಿಯೇ ನನಗೆ ನೆಗಡಿ ಎಂದರೆ ಅದಕ್ಕೆ ಮೂಗು ಒರೆಸುವವರಾರು, ಚಂದ್ರನೇ ನನಗೆ ಚಳಿ ಎಂದರೆ ಅದಕ್ಕೆ ಕಂಬಳಿ ಹಾಕೋರು ಯಾರು, ಸೂರ್ಯನೇ ನನಗೆ ಸೆಕೆ ಎಂದರೆ ಅದಕ್ಕೆ ಗಾಳಿ ಹಾಕೋರು ಯಾರು, ಮಹಾತ್ಮರಿಗೆ ಮನ್ನನೆಯ ದಾಹ ಅಂಟಿಕೊಂಡರೆ ಅದನ್ನು ಬಿಡಿಸುವವರಾರು ಅಂತ ಸಿದ್ದೇಪುರಾಣಿಕರು ಕೇಳ್ತಾರ.
ನೋಡ್ರಿ ಅಂತ ದೊಡ್ಡ ಹಿಮಾದ್ರಿ ಅಲ್ಲಿ ಹೋದ್ರ 0 ಡಿಗ್ರಿ ನಿಲ್ಲಕ್ಕಂಗಿಲ್ರಿ ನಮಗ. ದೊಡ್ಡ ದೊಡ್ಡ ಅಲ್ಲಿ ಹೋಗುವಾಗ ಟೂರ್ ಗೀರ್ ಹೋಗುವಾಗ ದೊಡ್ಡ ದೊಡ್ಡ ಇಂಥವು ಇಟ್ಕೊಂಡು ಹೋಗಿರ್ತೀರಿ ನೀವು. 4 ರಗ್ ಹೊತ್ಕೊಳ್ಳೋದು, 4 ಸ್ವೆಟ್ರ್ ಹಾಕೊಳ್ಳೋದು, ಮತ್ತ ತಲಿ ಗಿಲಿ ಎಲ್ಲ ಗಟ್ಟಿರ್ಬೇಕು. ಇರ್ಲಿಕ್ಕ ಅಲ್ಲಿಂದ ಬಂದ ತಕ್ಷಣ 1 ತಿಂಗಳು ಮಕ್ಕೊಂಡ ಬಿಟ್ಟಿರ್ತೀರಿ. ಯಾಕಂದ್ರೆ ಮೂಗರ ಸೋರಾಕತಿರ್ತದ, ಜ್ವರ ಬಂದಿರ್ತಾವ. ಅಂತ ದೊಡ್ಡ ದೊಡ್ಡ ಹಿಮ ಬೀಳುವಂತ ಹಿಮಾದ್ರಿಯ ಹತ್ತಿರನ ನಮಗ್ ಹೋಗಕ್ಕಾಗಂಗಿಲ್ಲ. ನನಗೆ ನೆಗಡಿ ಆಗೈತೆ, ಮೂಗ್ ವರ್ಷ ಸಾಧ್ಯ ಐತನ್ರಿ? ಸಾಧ್ಯನೇ ಇಲ್ಲ. ಅಂತ ನಮಗ ಸೂರ್ಯ ಎಷ್ಟೋ ದೂರದಿನೋ, ಎಷ್ಟೋ ಅಡಿ ದೂರದಿವಿ, ಲೆಕ್ಕ ಹಾಕಿದ್ರೆ ಲೆಕ್ಕ ಸಿಗಂಗಿಲ್ಲ. ಅಂತ ಸೂರ್ಯನ ದೂರ ಇರುವಂತ ನಾವು, ಭೂಮಂಡಲದೊಳಗಿರುವಂತ ನಾವು, ಅವನ ಹತ್ತಿರ 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 ಹೋದಂಗ ಸುಟ್ಟು ಹೋಗುವಂತ 40 ಡಿಗ್ರಿಗೆ ನಾವು ಬದುಕೋಲಾಗಿವ್ರಿ. 40 ಡಿಗ್ರಿ, 38, 34 ಬಾಳದು. 38, 40 ಮ್ಯಾಲ ತಾಡ್ತಂದ್ರೆ ಹೋಗೇ ಬಿಟ್ಟಿರ್ತೀವಿ ನಾವು. ಅಂತ ಸೂರ್ಯನ ನನಗೆ 1 ದಿನ ಸೆಕೆ ಆಗದ ಗಾಳಿ ಹಾಕಂದ್ರೆ ಸಾಧ್ಯ ಐತೇನ್ರಿ ನಮ್ಮ ಮನುಷ್ಯರಿಗೆ? ಚಂದ್ರ ಅಂತ ಚಳಿ ಕೊಡ್ತಾನೆ. ಈಗ ಇಲ್ಲೇ ಒಂದು ಮಗ್ಳು ಗದ್ದೆ ಐತಂತ ರಾತ್ರಿ ನಮಗ್ ಚಳಿ ಹತ್ತಾವಂತ ಗವಾಯಿಗಳು ಒಳಗೆ ಬಂದ್ ಮಕ್ಕೊಂಡ್ರಿ ಇವ್ರು. ಇಲ್ಲೇ ಮಗ್ಳ ಕಬ್ಬು ಐತ, ಕಬ್ಬಿಗೆ ಮತ್ತೆ ನೀರ್ ಇರ್ತಾವು, ತಂಪು ಗಾಳಿ ಬೀಸ್ತದಂತ ಒಳಗ್ ಬಂದು ಮಲಗುವಂತ ನಾವು. ಅಂತ ಚಂದ್ರ ಅವನ ಹತ್ತಿರ ಹೋಗಿ ನನಗ ಕಂಬಳಿ ಹಾಕು, ಚಳಿ ಬೀಸ, ಚಳಿ ಬರಾಕತ್ತಂದ್ರ ಸಾಧ್ಯ ಐತೇನ್ರಿ? ಸಾಧ್ಯನೇ ಇಲ್ಲ. ನಮಗೆಲ್ಲ ಫಲವನ್ನು ಕೊಡುವಂತ, ಅನ್ನವನ್ನು ಕೊಡುವಂತ ಭೂಮಿ ನನಗ ಹಸಿವಾಗೈತ, 1 ದಿನ ಅನ್ನ ಕೊಡಂದ್ರ ಸಾಧ್ಯ ಐತೇನ್ರಿ? ಸಾಧ್ಯನೇ ಇಲ್ಲ. ಮಹಾತ್ಮರಿಗೆ, ಸಮಾಜದ ಆಗು ಹೋಗುಗಳನ್ನು ತಿದ್ದುವಂತ ಮಹಾತ್ಮರಿಗೆ, ಸಾಧುಗಳಿಗೆ, ಸಂತರಿಗೆ, ಯೋಗಿಗಳಿಗೆ 1 ದಿನ ಅಹಂ ಅನ್ನೋದು ಬಂತಂದ್ರ, ಮಹಾತ್ಮರಿಗೆ ಮನ್ನಣೆಯ ದಾಹ ಅಂದ್ರ, ಮಹಾತ್ಮರಿಗೆ ಅಹಮ್ಮಿಕೆ ಅನ್ನೋದು ಬಂತು ಅಂದ್ರ ಅದನ್ನ ಬಿಡಿಸೋರು ಯಾರದಾರಿ ಅಂತ ಕೇಳ್ತಾರ ಸಿದ್ದಯ್ಯ ಪುರಾಣಿಕರು. ಸಾಧ್ಯ ಐತನ್ರಿ? ಯಾರು? ಸಾಧ್ಯನೇ ಇಲ್ಲ. ಅವ್ರಿಗೆ ಬರಬಾರ್ದಂತ ಹೇಳ್ತಾರ. ಒಬ್ರ ಅದಕ್ಕ ಶಿಷ್ಯಕ್ ಬಂತಂದ್ರ ಗುರು ಬಿಡಿಸೋ ಇರ್ಬೇಕ. ಹಂಗ ಅಲ್ಲಿ ಕಡ್ಡಪ್ಪನಿಗೆ ಸ್ವತ್ತು ಬಂದಾಗ ಶಿಶುನಾಳ ಶರೀಫ್ರು ಅನ್ಕೊಂಡ್ರು ಏರೇತಿವನಿಗೆ ಮ್ಯಾಲ ಅಂದ್ರವ್ರು. ಅವಾಗ ಶಿಶುನಾಳ ಶರೀಫ್ರು ಅಲ್ಲೇ ನಿಂತಿದ್ರು. ದೊಡ್ಡ ಜೈಕಾರ ನಡೆದಿತ್ತು. ಕಡ್ಡಪ್ಪ ಬಾರಿ ದೊಡ್ಡ ವೈಭವದೊಳಗೆ ಮೆರೆಯಾಕತ್ತಿದ್ದ. 10 ನಿಮಿಷ ಆಗಿತ್ತು. 10 ನಿಮಿಷ ಆಗಿತ್ತ. ಶಿಶುನಾಳ ಶರೀಫ್ರು ಈ ಕಡೆ ಹೊಳ್ಳಿ ಓ ಕಡ್ಡಪ್ಪ ಅಂದ್ರವ್ರು. ತಿರುಗ್ಬೇಕಿಲ್ರಿ ಮನುಷ್ಯ, ತಿರುಗ್ಲಿಲ್ಲ. ಓ ಕಡ್ಡಪ್ಪ 2ನೇ ಸಲ ಒದರಿದ್ರು. ಅವಾಗ ಹಿಂಗ ನೋಡಿದಾರಿ, ಅವಾಗೂ ಇಲ್ಲ. ಮತ್ತ 3ನೇ ಸಲ ಓ ಕಡ್ಡಪ್ಪ ಅಂದ್ರ ಅವಾಗ ತಿರುಗಿದ್ ನೋಡ್ರಿ. ಅವನಿಗೆ ಈ ಕಡೆ ತಿರುಗ ಸಾಕು 3 ಸಲ ಒದರ್ಬೇಕಾಗಿತ್ರಿ. ಅವಾಗ ಶಿಶುನಾಳ ಶರೀಫ್ರು ಅಂದ್ರು, ಯಪ್ಪ ಏನಿಲ್ಲ, ನನಗೊಂದು ಕಲ್ಲು ಬೇಕಾಗಿತ್ತು, ಸಣ್ಣ ಕಲ್ಲು, ಒಂದು ಸಣ್ಣ ಕಲ್ಲು ಬೇಕಾಗಿತ್ತು. ಎದಕ್ರಿ ಅಂದೋ? ಅಂತ ದೊಡ್ಡ ಬಂಡೆ ಕಲ್ಲು ಎತ್ತಿದವನು ಸಣ್ಣ ಕಲ್ಲು ತಂದು ಕೊಡ್ತಾನೇನ್ರಿ ಅವ ಮನುಷ್ಯ? ಅವ ಅಂದ ಎದಕ್ಕ? ಏನಿಲ್ಲ, ಸ್ವಲ್ಪ ಎಲಿ ಅಡಿಕೆ ಹಾಕೋಬೇಕಾಗಿತ್ತು, ಕುಟ್ಟಾಕ, ಅಡಿಕೆ ಕುಟ್ಟಾಕ ಕಲ್ಲು ಬೇಕಾಗಿತ್ತು, ಇಟ್ಟ ಸಣ್ಣದು. ಅವಾಗ ಅವ ಅಂದ, ಮತ್ತ ದೊಡ್ಡ ಬಂಡೆ ಕಲ್ಲು ಎತ್ತಿದವನಿಗೆ ಸಣ್ಣ ಕಲ್ಲು ಅದೇನ್ ದೊಡ್ಡದ ಅಂದ. ಆದ್ರೂ ಒಂದು ಮಾತು, ಗುರುಗಳ ಆಗಂಗಿಲ್ಲ ನನ್ನ ಕಡೆ ಅಂದ. ಮೊದಲು ಶರೀಫ್ರು ಏನ್ ಹೇಳ್ತಾರ ಅದನ್ನ ಚಾಚು ತಪ್ಪದೆ ಮಾಡುವಂತ ಮನುಷ್ಯ ಏನ್ ಅನ್ನಕತ್ತಾನ್ರಿ? ಆಗಂಗಿಲ್ಲ ಅನ್ನಕತ್ತಾನ. ಶರೀಫ್ರು ಅಂದ್ರ ಮುಂದುವರ್ದ, ಒಂದು ವೇಳೆ ನೀ ತಂದು ಕೊಟ್ಟಿದ್ದೆ ಆದ್ರ, ಒಂದು ಸಣ್ಣ ಕಲ್ಲು ತಂದು ಕೊಟ್ಟಿದ್ದೆ ಆದ್ರ ನೀನು ದೊಡ್ಡ ಯುದ್ಧ ಗೆದ್ದು ಬಂದೀಪ, ಮತ್ತ ನಿನ್ನ ಸೇವಾ ನಾ ಮಾಡ್ತೇನೆ ಅಂದ್ರು ಅವ್ರು. ಅವಾಗ ಇವ್ ಅನ್ಕೊಂಡ ಮನಸ್ಸೊಳಗ, ಓಹೋ ಹೆಂಗಿದ್ರು ಬಂಡೆ ಕಲ್ಲು ಎತ್ತಿ ಚಿನ್ನದ ಪದಕನ ಬಂದತ್ ನನಗ್ ಕೊಳ್ಳಾಗ, ಮತ್ತ ಈಗ ದೊಡ್ಡ ಹೆಸರು ಬಂದಿರ್ತದ, ನನಗ್ ಕಡ್ಡಪ್ಪ ಅನ್ನೋ ದೊಡ್ಡ ಹೆಸರು ಬಂದಿರ್ತದ. ಮತ್ತ ಹೆಂಗಿದ್ರು ನನಗೊಬ್ರು ಪಿಯೇ ಬೇಕಲ್ಲ, ಹೆಂಗಿದ್ರು ನನಗೊಬ್ರು ಪಿಯೇ ಬೇಕಲ್ಲ, ಶಿಷ್ಯರು ಬೇಕಲ್ಲ, ಹಂಗ ಶರೀಫ್ರನ್ನ ಇಟ್ಕೊಂಡ್ಬಿಡೋಣ ಅಂದ. ಅವಾಗ ಆಯ್ತ ತಂದು ಕೊಡ್ತೀನಿ ಎದ್ದ ನೋಡ್ರಿ. ಹೇಳಕ್ ಒಂದು 10 ನಿಮಿಷ ಮಾಡಿ ಸುಖಾಸ ಹೋಗಿ ಬರೀ 2 ಬಳ್ಳಿಂದ ಹಿಂಗೆ ಎತ್ತಕತ್ತಾನ್ರಿ. ಹಿಂಗ 2 ಬಳ್ಳಿಂದ ಎತ್ತಕತ್ತಾನ ಆ ಕಲ್ಲು. ಯಾಕೆ ಎತ್ತತಿರ್ಬೇಕ್ರಿ 2 ಬಳ್ಳಿಂದ? ಮತ್ ದೊಡ್ಡ ಬಂಡೆ ಕಲ್ಲು ಎತ್ತಿ ಹೋಗದವನಿಗೆ ಅದೇನ್ರಿ 2 ಬಳ್ಳಿಂದ ಬಂದ್ ಬಿಡ್ತದ ತಗೋ ಅಂತ ಅವ್ನು ತಿಳ್ಕೊಂಡಿದ್ದ.